ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಒಕ್ಕಲಿಗರ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಚಿಕ್ಕಬಳ್ಳಾಪುರ ಒಕ್ಕಲಿಗರ ಸಂಘದಿಂದ ನಿರ್ಮಾಣವಾಗಿರುವ ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ನೂತನ ವಾಣಿಜ್ಯ ಕಟ್ಟಡವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಸಮುದಾಯದ ಮುಖಂಡರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಒಕ್ಕಲಿಗರ ಸಮುದಾಯದ ಹಿಂದೆ ಕೃಷಿಯನ್ನೇ ಆಧಾರವಾಗಿಸಿಕೊಂಡು ಬದುಕುತ್ತಿತ್ತು. ಆದರೆ ಇಂದು ಶಿಕ್ಷಣದ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿ ವ್ಯಾಪಾರ, ವಹಿವಾಟು ಹಾಗೂ ಉದ್ಯಮ ಕ್ಷೇತ್ರದಲ್ಲೂ ಯುವಕರು ಮತ್ತು ಯುವತಿಯರು ದೊಡ್ಡ ಮಟ್ಟದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು. ಏನೆಲ್ಲ ನಡೆದು ಹೋಗಿತ್ತು ಹಿಂದೆ ಅಂತಕ್ಕಂಥದ್ರ ಬಗ್ಗೆ ನಾನಿಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಯಾವ ಕಾರಣಕ್ಕಾಗಿ ಅಂದಿನ ಮುಖಂಡರು ಒಂದು ಅಸ್ತಿತ್ವವನ್ನು ಉಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂಥದ್ದು. ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಪೂಜ್ಯ ಸ್ವಾಮೀಜಿಯವರ ಮಠ ಸ್ಥಾಪನೆಗೆ ಏನೆಲ್ಲ ಕಾರಣಗಳಿತ್ತು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಬಹಳಷ್ಟು ಜನ ಹಿರಿಯರಿಗೆ ಗೊತ್ತಿದೆ. ಅದರಿಂದ ಇವತ್ತು ಎಲ್ಲ ಒಂದು ಸದುದ್ದೇಶದ ಕಾರಣ ಫಲ ಇವತ್ತು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವ ರೆಡ್ಡಿ ಅವರ ಒಂದು ಮುಂದಾಳತ್ವದಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಇವತ್ತು ಪಕ್ಷಾತೀತವಾಗಿ ಎಲ್ಲ ಮುಖಂಡರನ್ನ ಒಟ್ಟಿಗೆ ಸೇರಿಸಿಕೊಂಡು ಅವರ ಒಂದು ಹಿರಿತನ ಇವತ್ತು ಈ ಒಂದು ಸಂಕೀರ್ಣ ಇವತ್ತು ಲೋಕಾರ್ಪಣೆ ಆಗ್ತಕ್ಕಂಥ ಒಂದು ಮಟ್ಟಕ್ಕೆ ಬಂದಿದೆ. ನಾನು ಈ ಸಂದರ್ಭದಲ್ಲಿ ಮಾನ್ಯ ಕೇಶವ ರೆಡ್ಡಿ ಅವರ ಆದಿಯಾಗಿ ಯಾರೆಲ್ಲ ಇದಕ್ಕೆ ಸಹಕರಿಸಿದರೆ ಸಮುದಾಯದ ಎಲ್ಲ ಮುಖಂಡರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಉದ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಸಮುದಾಯದವರು ತೊಡಗಿಸ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ನಮಗೆ ಗೊತ್ತಿದೆ, ಉದ್ಯಮಿ ಒಕ್ಕಲಿಗ ಅಂತಕ್ಕಂಥ ಒಂದು ವೇದಿಕೆ ಸೃಷ್ಟಿ ಆದ್ಮೇಲೆ ನಮ್ಗೆ ಗೊತ್ತೇ ಇರಲಿಲ್ಲ ಇಷ್ಟು ಜನ ನಮ್ಮ ಸಮುದಾಯದವರು ಇಷ್ಟು ದೊಡ್ಡ ಸಾಧನೆಯನ್ನ ಮಾಡ್ತಕ್ಕಂಥವ್ರು ಅಥವಾ ಮಾಡಿದ್ದಾರೆ ಅಂತಕ್ಕಂಥದ್ದು ಅಲ್ಲಿ ವೇದಿಕೆ ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನನಗೆ ಅರ್ಥ ಆಯಿತು, ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಒಕ್ಕಲುತನ ಮಾಡ್ತಕ್ಕಂಥವ್ರು ಬೇರೆ ಒಂದು ಕ್ಷೇತ್ರಗಳಲ್ಲಿ ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಬಹಳ ಸಂತೋಷ ಆಯ್ತು. ಅದರಿಂದ ಇವತ್ತು ಕಾಲಕ್ರಮೇಣ ಇವತ್ತು ನಮ್ಮ ವೃತ್ತಿ ಏನೇ ಇರ್ಬೋದು, ಆದ್ರೆ ಇವತ್ತು ಬದುಕು ಒಂದು ಗೌರವಿತವಾದಂಥ ಜೀವನ ನಡೆಸ್ತಕ್ಕಂಥದ್ರ ಕಡೆ ನಾವೆಲ್ಲರೂ ಇವತ್ತು ಆದ್ಯತೆ ಕೊಡ್ತಕ್ಕಂಥದ್ದು. ಮಕ್ಕಳನ್ನ ಹೆಚ್ಚು ವಿದ್ಯಾವಂತರನ್ನಾಗಿ ಮಾಡಿ ಅವರಿಂದ ಸಮಾಜಕ್ಕೆ ಒಂದು ಏನಾದರೂ ಒಂದು ಉಪಯೋಗ ಆಗಬೇಕು, ಪ್ರಯೋಜನ ಆಗಬೇಕು ಮತ್ತು ಸಮುದಾಯಕ್ಕೆ ಒಂದು ಒಳ್ಳೇದು ಆಗಬೇಕು ಅಂತಕ್ಕಂಥ ಒಂದು ಬಯಕೆಯನ್ನು ಇಟ್ಕೊಂಡು ಇವತ್ತು ಪೋಷಕರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಇಂದು ನಾವು ಪಕ್ಷಾತೀತವಾಗಿ ಒಂದೇ ವೇದಿಕೆಯಲ್ಲಿ ಭಾಗಿಯಾಗಿದ್ದೇವೆ. ಸಮಾಜದ ವಿಷಯ ಬಂದಾಗ ಎಲ್ಲರೂ ಒಗ್ಗಟ್ಟಾಗಬೇಕು. ಅನೇಕ ಸಮುದಾಯಗಳು ರಾಜಕೀಯ ಹಾಗೂ ರಾಜಕೀಯೇತರವಾಗಿ ಒಂದಾಗಿ ಸಾಗುತ್ತವೆ. ಆದರೆ ನಮ್ಮ ಸಮಾಜದಲ್ಲಿ ಯಾರಾದರೂ ಬೆಳೆಯಲು ಆರಂಭಿಸಿದ್ರೆ ಅವರನ್ನ ಹೇಗೆ ಕಟ್ ಮಾಡಬೇಕು ಅಂತ ಯೋಚನೆ ಮಾಡುತ್ತಾರೆ. ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀವಿ, ಪಕ್ಷಾತೀತವಾಗಿ ಸೇರಿದ್ದೇವೆ. ಇದು ನಮ್ಮ ಸಮಾಜದ ಒಂದು ಸಂದೇಶ. ಸಮಾಜದ ಯಾವುದೇ ಒಂದು ವಿಷಯ ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲ ಕೂಡ ಒಂದಾಗಬೇಕು. ನಾನು ನೋಡಿದ್ದೀನಿ ಅನೇಕ ಸಮುದಾಯಗಳಲ್ಲಿ, ನಾನು ಯಾವುದು ಹೆಸರಿಟ್ಟು ಹೇಳಕ್ ಹೋಗಲ್ಲ, ಬಹಳ ಒಗ್ಗಟ್ಟಾಗಿರ್ತಾರೆ ಅವರು. ರಾಜಕಾರಣ ಬಂದಾಗೂ ಒಗ್ಗಟ್ಟಾಗಿರ್ತಾರೆ, ರಾಜಕೀಯೇತರವಾಗೂ ಒಗ್ಗಟ್ಟಾಗಿರ್ತಾರೆ. ಆದರೆ ನಾವು ಮಾತ್ರ ಒಳ್ಳೆ ಇಟ್ಟು ನಾಟಿ ಕೋಳಿ ಆದ್ರೆ ಮಾತ್ರ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಅವನು ಬೆಳೆದ್ರೆ ಅವನ್ ಹೆಂಗ್ ಕಟ್ ಮಾಡ್ಬೇಕು ಅಂತ ನೋಡಿ, ಸ್ವಲ್ಪ ಜಾಸ್ತಿ ಬೆಳೆದ್ರೆ ಸ್ವಲ್ಪ ಅದು ರಾಜಕಾರಣ ಅಂತ ಹೇಳಕ್ ಹೋಗಲ್ಲ. ಎಲ್ಲದರಲ್ಲಿ ಕೂಡ ಇದು ಸ್ವಲ್ಪ ಉದಾತ್ತವಾಗಿರ್ತಕ್ಕಂಥ ಹೃದಯಶೀಲತೆಯನ್ನ, ಶ್ರೀಮಂತಿಕೆಯನ್ನ ನಾವು ಬೆಳೆಸ್ಕೊಂಡು ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ನಮ್ಮ ಯುವಕರಿಗೆ, ಮಹಿಳೆಯರು ಸ್ವಾವಲಂಬಿಗಳಾಗಲಿಕ್ಕೆ, ಯುವಕರು ಸ್ವಾವಲಂಬಿಗಳಾಗಲಿಕ್ಕೆ ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬೊಬ್ರು ಎಲ್ಲರೂ ಕೂಡ ಎಲ್ಲವನ್ನು ಮಾಡ್ಲಿಕ್ಕಾಗಲ್ಲ. ಒಬ್ಬ ರೈತ, ಒಬ್ಬ ವಿದ್ಯಾರ್ಥಿಯ ಶಿಕ್ಷಣವನ್ನು ನೋಡ್ಕೊಳ್ಳಿಕ್ಕಾಗಲ್ಲ, 100% ಆಗುತ್ತೆ. ಹಾಗಾಗಿ ಈ ರೀತಿಯ ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡಾಗ ಬೇರೆ ಯಾವುದೇ ಸಮುದಾಯದಲ್ಲಿ ಕೂಡ ಈ ರೀತಿಯ ಒಗ್ಗಟ್ಟು
ಇವತ್ತು ನಾನು ನೋಡ್ತಾ ಇದ್ದೇನೆ ಅನೇಕ ಸಮುದಾಯಗಳು ಬಹಳ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದೇ ವೇಳೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಮಾಜದಲ್ಲಿ ಶಿಕ್ಷಣ, ಏಕತೆ ಹಾಗೂ ಸಂಘಟನೆಯ ಅಗತ್ಯತೆಯ ಕುರಿತು ಸಂದೇಶ ನೀಡಿದರು. ಶ್ರೀವಾಸು ಪೀಠದವರನ್ನ ಅಲ್ಲಿ ಚಡ್ಡಿ ಪೀಠದವರು ಅಂತ ಇದ್ರು, ಅವ್ರ ಮಕ್ಕಳಿದ್ದಾರೆ, ಅವರು ಕೂಡ ಬಹಳ ಶ್ರಮ ವಹಿಸಿದ್ರು ಅಂತ ಹೇಳ್ಬೇಕಾದ್ರೆ ಗುರುಜಿ ಕೇಳಿದೆ ಯಾಕೆ ಚಡ್ಡಿ ಪೀಠದವರು ಅಂತ ಕರೀತಾರೆ ಅಂತ. ಗುರುಜಿ ಹೇಳಿದ್ರು, ಅವರಿಗೆ ಕೆಲಸ ಮಾಡೋ ಟೈಮ್ನಲ್ಲಿ ಎಲ್ಲ ಮಕ್ಕಳೆಲ್ಲ ಪ್ಯಾಂಟ್ ಹಾಕೊಂಡು ಓಡಾಡ್ತಾ ಇದ್ರು ಕೂಡ ಅಪ್ಪ ಮಾತ್ರ ಚಡ್ಡಿ ಹಾಕೊಂಡು ಓಡಾಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಆ ರೀತಿ ಒಂದು ಹೆಸರು. ನಮ್ಮ ಪಿ ನಾಗರಾಜ್ ಇರ್ಬೋದು, ಶಿವರಾಮನ್ ಇರ್ಬೋದು, ಬಾಲಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ಅವರ ಮಕ್ಕಳು ಅದೇ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದವರು. ಇನ್ನು ಕೆ ವಿ ಪೀಠಪ್ಪನವರ ಮಕ್ಕಳು ಎಷ್ಟು, ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಇರ್ಬೋದು, ಕೆ ಪಿ ಬಚ್ಚೇಗೌಡರು ಇರ್ಬೋದು, ಇನ್ನು ಉಳಿದವ್ರ ಮಕ್ಕಳಿದಾರ. ಕೆ ಪಿ ಪೀಠಪ್ಪನವರಿಗೆ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಎಷ್ಟು ಮುಖ್ಯವೋ ಅವರ ಗರಡಿಯಲ್ಲಿ ಬೆಳೆದಂಥ ಶಿಷ್ಯವರಿಗೂ ಕೂಡ ಅಷ್ಟೇ ದೊಡ್ಡದಾಗಿರ್ತಕ್ಕಂಥದ್ದು. ಎನ್ ರಮೇಶ್ ಇರ್ಬೋದು, ಕೆ ವಿ ನಾಗರಾಜ್ ಇರ್ಬೋದು, ನಮ್ಮ ಎನ್ ನಾರಾಯಣ ಸ್ವಾಮಿ ಇರ್ಬೋದು, ಇಲ್ಲಿರ್ತಕ್ಕಂಥ ಬಹುಮಂದಿ, ಆಮೇಲೆ ಬಿ ಆರ್ ನಾರಾಯಣ ಸ್ವಾಮಿಯವರು, ನಮ್ಮ ಇವರೆಲ್ಲರೂ ಕೂಡ ಸಮಾಜದ ಒಗ್ಗಟ್ಟು ಹಾಗೂ ಅಭಿವೃದ್ಧಿಗೆ ಸಾಕ್ಷಿಯಾದ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಒಂದೇ ವೇದಿಕೆ ಹಂಚಿಕೊಂಡಿದ್ದು ವಿಶೇಷ ಚರ್ಚೆಗೆ ಕಾರಣವಾಯಿತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.